ಅಂದರೆ ಟೈಮ್ ಬಂದು 10 ಗಂಟೆ ಆಗೈತೆ. ಏನಂತ ಅಂದರೆ ಇವತ್ತು 10 ಗಂಟೆಲಿ ಇವಾಗ ನಾನು ವಿಡಿಯೋನ ಆನ್ ಮಾಡಿದ್ದೀನಿ. ನಮ್ಮನೆಯವರು ಕೆಲಸ ಮುಗಿಸ್ಕೊಂಡು ಯಾವುದೋ ಫಂಕ್ಷನ್ಗೆ ಅಂತ ಹೋದರು. ಪುಣ್ಯಾತ್ಮ ಹೋದವ್ರಿಗೆ ಬರಬೇಕನ್ನೋ ಜ್ಞಾನ ಇಲ್ಲ, ಜವಾಬ್ದಾರಿ ಇಲ್ಲ. ಒಂದು ಸ್ವಲ್ಪ ಇವಾಗ ಕಾಲ್ ಮಾಡಿ ಹೇಳ್ತಾರೆ 10 ಗಂಟೇಲಿ ಬರಲ್ಲ ಇವತ್ತು, ಇಲ್ಲೇ ಇರ್ತೀನಿ, ಬೆಳಗ್ಗೆ ಎದ್ದು ಬರ್ತೀನಿ, ಇಲ್ಲೇ ಮಲಗಿದ್ದು ಬೆಳಗ್ಗೆ ಎದ್ಬಿಟ್ಟು ಬರ್ತೀನಿ ಅಂತ. ನಾನು ಅವರು 8 ಗಂಟೆಲೇನೋ ಕಾಲ್ ಮಾಡಿದರು, ಹಿಂಗೆ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಅಂತ. ನಾನು ಆವಾಗಲೂ ಹೇಳಿದೆ, ಇವಾಗ ಹೋಗ್ತಾ ಇದ್ರಲ್ಲ ನೀವು ಬರೋದು ಯಾವಾಗ, ಅದು ಊರು ತುಂಬ ದೂರ, ಬರೋದು ಯಾವಾಗ ಅಂತ ಅಂದ್ಬಿಟ್ಟು. ಇಲ್ಲ ಬರ್ತೀನಿ, ಒಂದು 10-11 ಗಂಟೆಷ್ಟೊಳಗೆ ಬರ್ತೀನಿ ಅಂತ ಹೇಳಿ ಹೋಗಿ ಪುಣ್ಯಾತ್ಮ ನೋಡಿ ಬಂದಿಲ್ಲ. ಇವಾಗ 10 ಗಂಟೆ, ಇವಾಗ ಕಾಲ್ ಮಾಡಿ ಹೇಳ್ತಾರೆ ಬರಲ್ಲ ಇವಾಗ, ಬೆಳಗ್ಗೆ ಬರ್ತೀನಿ ಅಂತ. ನೋಡಿ ನನ್ನ ಗಂಡ ಒಂಚೂರಾದ್ರೂ ಜವಾಬ್ದಾರಿ ಆಯಿತಾ ಅಂತ. ಊರೊಳಗೂ ಮನೆ ಆದರೆ ಬಿಡಿ ಅಂತ ಅನ್ನೋಣ, ಯಾರಾದ್ರು ಜೊತೇಲಿದ್ದರೆ ಬಿಡು ಅಂತ ಅನ್ನೋಣ. ಈ ಕಾಡು ಬಾರೇಲಿ ಒಂಟಿ ಮನೆ, ನನ್ನ ಗಂಡ ಬಿಟ್ಬಿಟ್ಟು ಹೆಂಗಿರ್ತಾರೆ ಅಂತ ನೆಮ್ಮದಿಯಾಗಿ. ಇನ್ನಿಷ್ಟು ನನ್ನ ಗಂಡಂಗೆ ನನ್ನ ಮೇಲೆ ಕೇರ್ಲೆಸ್ ಇದೆ ಅಂತ ಅಂದ್ಬಿಟ್ಟು ಇದರಲ್ಲೇ ನೋಡಿ ತೋರಿಸ್ತೀನಿ ಟೈಮ್. ಅದೇ 10:05 ಏನೋ ಆಗೈತೆ, 10:05 ಆಗೈತೆ. ಇಂಥ ಗಂಡಸ್ರಿಗೆ ಏನು ಹೇಳಬೇಕು ನನಗಂತೂ ಅರ್ಥ ಆಗ್ತಾಯಿಲ್ಲ. ಕೆಂದ ನಿಮ್ಮಪ್ಪ ಬರಲ್ವಂತೆ, ಬೆಳಗ್ಗೆ ಬರ್ತಾನಂತೆ. ಬೆಳಗ್ಗೆ ನೀನು ಹಂಗೆ ಬಿತ್ಕೊಳ್ಳೋದೆ ನೋಡಿ. ನಾನು ಬೀಗನೂ ಹಾಕಿಲ್ಲ, ಇನ್ನೂ ಕೊಡಕೆ ಬೀಗನೂ ಸಹ ಹಾಕಿಲ್ಲ, ಹಂಗೆ ಬಿಟ್ಟಿದ್ದೀನಿ. ಈ ಕೊಡಕೆ ಬೀಗ ಹಾಕ್ಬೇಕಂದ್ರೆ ಆ ಸೈಡಿಂದ ಬಾಗಿಲು ತಕ್ಕೊಂಡು ಹಿಂಗೆ ಹೊರಗಡೆ ಬರಬೇಕು ನೋಡಿ. ಕೊಡಕೆ ಹಂಗೆ ಮುಂದಕ್ಕೆ ಹಾಕಿದ್ದೀನಿ ಅಷ್ಟೇ, ಕೊಡಕೆ ಬೀಗ ಹಾಕಿಲ್ಲ ನಾನು ಇನ್ನೂ. ಹಂಗೆ ಇರಲಿ ಬಿಡಿ, ಈಗ ಹಾಕಕ್ಕೆ ಹೋಗಲ್ಲ ನಾನು. ಯಾಕೆ ಸುಮ್ಮನೆ ಹೊರಗಡೆಗೆ ಹೋಗೋಕ್ಕೆ ನನಗೂ ಸ್ವಲ್ಪ ಭಯ ಆಗುತ್ತೆ. ಈ ಕೋಳಿಗಳನ್ನ ಓಡಿಸ್ಬಿಟ್ಟು ಮುಚ್ಚು ಬಾಯಿ. ಫಸ್ಟ್ ನನಗೆ ಕೋಪ ಬಂದೈತೆ, ಅದ್ರಲ್ಲಿ ನೀನು ಬೇರೆ ಬೊಗಳು ಬೇಡ. ಇಳಿರಿ ಸುಮ್ಮನಿರೋಕೆ ಅಂದ. ಇವನು 10 ಗಂಟೆ ರಾತ್ರಿಯಲ್ಲಿ ಇವನದೊಂದು ನಾನು ಕೋಲ್ ತಂದು ಬಾರಿಸ್ಬಿಡ್ತೀನಿ ಬಂದಿರೋ ಕೋಪದಲ್ಲಿ ಫಸ್ಟೇ. ಸುಮ್ಮನಿರೋ, ಹೋಗ್ಲಿ ಕೋಳಿಗಳು. ನಡೀರಿ ಅದ್ರೊಳಗೆ ನಡೀರಿ. ಸುಮ್ಮನಿರು, ನಡಿಯೋದ್ರೊಳಗೆ. ಇವನಿಗೆ ಊಟ ಹಾಕಿದ್ದೀನಿ ಫ್ರೆಂಡ್ಸ್, ನಾನು ಊಟ ಮಾಡಿಲ್ಲ. ಇವನಿಗೆ ಆವಾಗಲೇ ಊಟಕ್ಕೆ ಹಾಕ್ತೆ. ನಾನು ಊಟ ಮಾಡಬೇಕು, ಬರ್ತಾರೆ ಒಬ್ಬಳೇನು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದೆ. ಅವ್ರು ನೋಡಿ ಪುಣ್ಯಾತ್ಮ ಇವಾಗ ಬರಲ್ಲ ಅಂತ ಕಾಲ್ ಮಾಡಿದ್ದಾರೆ. ನಮ್ಮ ಗೊಂಬೆ ಬರ್ತಾ ಇದ್ದಾರೆ. ಈ ಕಡೆದೊಂದು ಬೀಗ ಹಾಕ್ತೀನಿ. ಇದಂತೂ ನನಗೆ ಬೀಗ ಅದ್ಮಕ್ಕೆ ಆಗ್ತಾಯಿಲ್ಲ. ಊಟ ಮಾಡಿದ್ದಿ ತಾನೇ ಕೆಂದ, ಸುತ್ತಾಕೊಂಡು ನಾನಂತೂ ದೇವ್ರನೆಗೂ ಬಿಚ್ಚಲ್ಲ. ಅದು ಚೈನ್ ಸುತ್ತಾಕೊಂಡು ಓವರಾಗಿ ಆಡ್ತಿದೀಯಾ. ಒಡನೆ ಬರ್ತಾ ಇದೆ ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ಎಚ್ಚರಿಕಾಗಿರ್ತೀನಿ ಅಂದರೆ ಎಷ್ಟು ಗೊತ್ತಾ, ಒಂದು 12 ಗಂಟೆವರೆಗೂ ಹೋಗಲಿ ಎಚ್ಚರಿಕಾಗಿರ್ತೀನಿ. 12 ಗಂಟೆ ಮೇಲೆ ನಂಗೆ ಒಬ್ಬಳಿಗೆ ನಿದ್ದೆ ಮಾಡಬೇಕಂದ್ರೆ ದೇವರನೆಗೂ ಆಗಲ್ಲ. ನಿಜ ಒಡನೆ ಬರ್ತೈತೆ ನನಗಂತೂ. ಇಷ್ಟು ಜವಾಬ್ದಾರಿ ಇಲ್ಲ ಅಂದರೆ ಏನು ಫ್ರೆಂಡ್ಸ್. ಊರೊಳಗದ ಮನೆಗಳಲ್ಲೇ ಬಿಟ್ಟೋಗಲ್ಲ. ನಾನು ಹೆಂಡ್ತಿ ಒಬ್ಬಳೇ ಇರ್ತಾಳೆ ಅಂತ ಅಂದ್ಬಿಟ್ಟು ಇರ್ತಾರೆ. ನನ್ನ ಗಂಡ ಈ ತೋಟದ ಮನೆಗೆ ತಂದಾಕಿ, ಈ ಕಾಡು ಬಾರಿಗೆ ತಂದಾಕ್ಬಿಟ್ಟು ಹಿಂಗೋಗಿ ಉಳ್ಕೊತಾರಲ್ಲ. ಏನು ಮಾಡ್ಬೇಕು ನಾನು ಹೇಳಿ. ಸರಿ, ನಾನು ಊಟ ಮಾಡಿಬಿಟ್ಟು ಮತ್ತೆ ಬೆಳಗ್ಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ತೆಗೆವ ನಡಿ. ಬಿಡ್ತೀನಿ ಫ್ರೆಂಡ್ಸ್. ನೈಟ್ ವಿಡಿಯೋನ ಇವತ್ತು ಬೆಳಿಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ನೋಡಿ ಲೈಟ್ ಹಾಳಾಗಿ ಬೆಂಕಿ ಪಟ್ಟಣದಲ್ಲಿ ಸ್ಟವ್ ಕಚ್ಚಂಗಾಗೈತೆ. ಬಟ್ಲಿಗೆ ಆಗ್ಬಿಟ್ಟು ಬರಲಿ ನಾನು.
ಓಯ್ ಓಯ್ ಎಬ್ರಿಸೆ ಗೊಂಬೆ ಅದು ದೇವನ್ನ ಎಬ್ರಿಸು. ಕಾಬು ಕುಡಿ ಅದಾನು ಕಾಬು ಹೂ ಅಲ್ಲ ಹಾಲೈತೆ ಹುಣ್ಸಿ ಆ ಪಕ್ಕದಲ್ಲಿ. ಕುಡಿ ಹಾಲ ಸಾಕಾಗೈತಲ್ಲ ರಾತ್ರಿ ಎಲ್ಲ ಪಾಪ ಉಳ್ಕೊಂಡು ಬೆಳಗ್ಗೆ ಬಂದಿದೆಯಲ್ಲ ಪಾಪ ಇದಾಯ್ತು. ನಿಮಗೆಲ್ಲ ಹಂಗಲ್ಲ. ಬನ್ನಿ ಫ್ರೆಂಡ್ಸ್ ಕಾಫಿ ಕುಡಿಯೋಣ. ಸಾಕೋ ಇದೆಯಪ್ಪ ನೆಂಟ್ರ ಮನೆಯಿಂದವ ಇಲ್ಲಿಗೆ ಬಾ ಕಾಫಿ ಕುಡಿಯೋಣ ಅಂತ ಕರಿತಿದೀಯ. ಏನ್ ತಂದಿದೀಯ? ಅಲ್ಲ ಒಂಚೂರರು ಆಮೇಲೆ ಗಂಡನ ಬೈದು ಅಂತಾರೆ ವಿಡಿಯೋದಲ್ಲಿ. ಜವಾಬ್ದಾರಿ ಅನ್ನೋದೈತಾ ನಿನಗೆ? ಏನಾದ್ರು ಊರ್ ಹೋಗೋದು ಮನೇನ ಬಿಡಪ್ಪ ಅವ್ರವ್ರೆ ಇವ್ರವ್ರೆ ಅಂತ ಅಂದ್ರೆ ಯಾರು ಬಂದು ಕಳ್ಳರು ಬಂದು ಕೂಕೊಂಡ್ರು ಯಾರು ಬರಲ್ಲ ಇಲ್ಲಿ. ಅಂತದ್ರಲ್ಲಿ ಬಿಟ್ಬಿಟ್ಟು ಹೋಗಿ ಫಂಕ್ಷನ್ ಇದ್ರೆ ಅಲ್ಲಿ ಎಂಡ್ರು ಜ್ಞಾಪಕ ಬರಲ್ವಾ? ಏನಾದ್ರು ಹೆಚ್ಚು ಕಮ್ಮಿ ಆಯ್ತಂದ್ರೆ ಅಲ್ಲ ಹೋಗ್ಬೇಕಾರೆ ಇದ್ ಮಾಡ್ಕೊಂಡು ಹೋಗ್ಬೇಕಾ ಬೇಡವಾ ಬರಕಾಗುತ್ತಾ ಯೋಚನೆ ಮಾಡ್ಕೊಂಡು ಹೋಗ್ಬೇಕು. ಮುಚ್ಚು ಬಾಯ ಬೈಸ್ಕೊಬಿಡೋಣ ಅಂತವ. ಅಲ್ಲ ನೋಡಿ ಫ್ರೆಂಡ್ಸ್, ರಾತ್ರಿ 8 ಗಂಟೆಲಿ ಇಲ್ಲಿಂದವ್ರು ನೋಡಿ, ಕರೆಂಟ್ ಬಂತು 8 ಗಂಟೆಲಿ ಇಲ್ಲಿಂದ ಹೋಗೋರೆ. ನಾನು ಹೇಳಿದೀನಿ ಹಂಗಾರುವೆ ಈಗ ಹೋಯ್ತಿಯಲ್ಲ ಬರಕತ್ತ 10 ಗಂಟೆ 11 ಗಂಟೆ ಅಷ್ಟೊಳಗೆ ವಾಪಸ್ ಬರ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಾದ್ಮೇಲೆ 11 ಗಂಟೆಲಿ ಫೋನ್ ಮಾಡೋದು. ಅಲ್ಲ 10 ಗಂಟೆಲಿ ಬರಕ್ಕಾಗಲ್ಲ ಇಲ್ಲೇ ಉಳ್ಕೊಳ್ತೀನಿ ಅಂತ. ಜವಾಬ್ದಾರಿ ಐತಾ? ಊರೊಳಗೆ ಹೆಂಡತಿ ಬಿಟ್ಟು ಗಂಡದಿರು ಎಲ್ಲೂ ಹೋಗಲ್ಲ. ಯಾರು ಕಳ್ಳರು ಬಂದು ಓದ್ಕೊಂಡು ಹೋಗ್ಬಿಡ್ತಾರೆ ನನ್ನ ಹೆಂಡತಿ ಅಂತ. ಅಂತದ್ರಲ್ಲಿ ಈ ತಾಳ್ ತೊಳಿತಂದ ಕಿರ್ಚ್ಕೊಂಡ್ರು ಯಾರು ಬರಲ್ಲ, ಕೂಗಿರು ಯಾರು ಬರಲ್ಲ. ಅಲ್ಲಿ ಒಂದ್ ಸ್ವಲ್ಪ ಮರಿ ಲೇಟ್ ಆಯ್ತಾ, ಹಂಗಾಗಿ ಇದಾಯ್ತು. ಏನು ಇಲ್ಲ, ಇದು ಎಂತದು ಎಂಡ ತುಂಡು ಆಮೇಲೆ ಏನನು ಇದು ಕ್ವಾಟ್ರು ಇಷ್ಟಿದ್ರೆ ಯಾ ಎಂಡ್ರು ಬೇಡ ಏನು ಬೇಡ. ಗುಂಡು ತುಂಡು ಪಾರ್ಟಿ ಇದ್ರೆ ಯಾ ಎಂಡ್ರು ಬೇಡ ಏನು ಬೇಡ. ಬೆಳಗ್ಗೆ 6 ಗಂಟೆಲಿ ಬಂದಿರೋದು. ಕಾರ್ಯ ಮಾಡ್ಬೇಕಂತ ಅಂದ್ರೆ ಹಂಗಾರೆ ಕಾರ್ಯ ಡೈಲಿ ಮತ್ತೆ ಹಂಗಾರೆ ಎಂಡ್ರು ಬಿಟ್ಬಿಟ್ಟು ಹೋಗ್ತೀಯಾ? ನೀನ್ ಹೊಸ ಕಾರ್ಯಗಳು ಮಾಡಲ್ಲ ನೀನು. ಅದಕ್ಕೆ ಎಂಡ್ರನ್ನ ಒಬ್ಬಳನ್ನೇ ಬಿಟ್ಬಿಟ್ಟು ಹೋಗ್ಬಿಡದ? ನಿಮ್ಮ ಅವ್ನ್ ಕರ್ಕೊಂಬಂದ್ ಬಿಟ್ಬಿಟ್ಟು ಹೋಗಿವೆ ಇಲ್ಲಿ. ಆಗಲ್ಲ, ಆಗಲ್ಲ. ಅಲ್ಲ ಒಬ್ಳೇ ಇರ್ಬೇಕು. ಇವ್ರು ಹೋಗಿ ತಡಿ ಊಟ ಮಾಡ್ಬೇಕು, ಕರೆಕ್ಟಾಗಿ ವಾಪಸ್ ಬರ್ಬೇಕು. ಅದ್ರಲ್ಲಿ ಹೋಗಿ ಪಾರ್ಟಿ ಮಾಡ್ಕೊಂಡು ಇದ್ ಮಾಡ್ಕೊಂಡು ಪಾರ್ಟಿ ಆಯ್ತು ಇದಾಯ್ತು. ಎಂಡ್ರನ್ನ ಯಾರು ಇಲ್ಲಿ ಕೊಲೆನಾರು ಮಾಡಕ್ ಹೋಗ್ಬೋದು ಬೇಕಾರೆ. ಬೇಜವಾಬ್ದಾರಿ ಗಂಡ. ಅವರೇ ಎಷ್ಟೋ ಮುಖ್ಯ. ನಮ್ ಕೆಂದನು ನಮ್ ಗೊಂಬೆನೂ ಅವ್ರಲ್ಲ. ಅವ್ರು ನನ್ ಬಿಟ್ಟು ಎಲ್ಲೂ ಹೋಗಲ್ಲ. ಇದೈತಲ್ಲ ಇದು ಸಿಟ್ಟಲ್ಲ ಇರೋದೇ ಹೇಳ್ತಾ ಇರೋದು. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ನಂಗೆ ತಲೆನೋವು ಬಂದೈತೆ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ನಾನ್ ಬಂದು ಬೆಳಗ್ಗೆ ಎಷ್ಟೊತ್ತಿಗೆ ಬಂದೆ, ಹೊಸ ಎಲ್ಲ ಕಟಾಕಿ ಅಲ್ಲಿ ಆಚೆ ಎಲ್ಲ ಕಸ ಕೆರೆದು ಎಲ್ಲ ಮಾಡಿದ್ದೀನಿ. ಇವನ್ನೆಲ್ಲ ಇದ್ ಮಾಡೋದಂಗೆ ಬೈತಾ ಕುಂತಾಳೆ. ಎಲ್ಲ ಮಾಡಿದ್ಯಾ ಓಕೆ. ರಾತ್ರಿ ಇದ್ದ ಒಬ್ಳು ಹೆಂಗಿರಕಾಯ್ತದೆ? ಈ ಕಾರ್ ತೋಟದಲ್ಲಿ ಒಬ್ಳು ಹೆಂಗ್ಸ್ ಹೆಂಗಿರಕಾಯ್ತದೆ? ಊರೊಳಗೆ ಹೆಂಗ್ಸು ನಾವ್ ಒಬ್ರನ್ನ ಬಿಡಲ್ಲ. ಅಂತದ್ರಲ್ಲಿ ನೀನ್ ಒಬ್ಳನ್ನೇ ಬಿಟ್ಬಿಟ್ಟು ಹೋಯ್ತೀಯಲ್ಲ ಇಲ್ಲಿ. ಬೆಳಗ್ಗೆ ಹೊತ್ತು ರಾತ್ರಿ ಹೊತ್ತು ಹಿಂಗ್ ಬಿಟ್ಬಿಟ್ಟು ಹೋಯ್ತೀಯಲ್ಲ, ಜವಾಬ್ದಾರಿ ಐತಾ ನಿನ್ಗೆ? ಎಂಡ್ರ ಮೇಲೆ ಒಂಚೂರಾರುವೆ? ನಮ್ ಗೊಂಬೆ ಸೈಲೆಂಟ್ ನೋಡ್ತಾಳೆ. ಬಯ್ಯವ ಹೇಳ್ತೀನಿ, ಬಯ್ಯ ಹೇಳ್ತೀನಿ, ಬಯ್ಯ ಹೇಳ್ತೀನಿ. ನಮ್ ಗೊಂಬೆನೆ ಎಷ್ಟೋ ವಾಸಿ. ಅಲ್ಲಿ ಬೆಳಗಿಂದ ಕರೆಕ್ಟಾಗಿ ಎಷ್ಟೊತ್ತು ಅಲ್ಲಿಂದ
5 ಗಂಟೆಗೆ 4:15 ಗಂಟೆ ಅಲ್ಲಿ ಇರ್ಬೇಕಾಗಿತ್ತು. ತಂಗ್ಳ ಪಂಗ್ಲ ಇದ್ದು ತಿನ್ಕೊಂಡ್ಬಿಟ್ಟು ಬರ್ಬೇಕಾಗಿತ್ತು ಇವತ್ತ. ಅದ್ಯಾಕ್ ಬಂದೆ? ತಂಗ್ಳ ಗಿಂಗ್ಳ ಇದ್ರೆ ತಿನ್ಕೊಂಬರಿವೆ. ಇರ್ಬೋದಾಯ್ತಮ್ಮ. ರಾತ್ರಿನೇ ಉಳ್ಕೊಂಡಿದ್ಯಾ? ಹಸ ಕಟ ಹಾಕಲ್ಲ ಅಂತ ತಂಗ್ಳ ಪಂಗ್ಲ ತಿನ್ಕೊಂಡ್ಬಿಟ್ಟು ಬರ್ಬೇಕಾಯ್ತಪ್ಪ ಅತ್ಲಾಗಿ. ಏನು ಇಂಥದಕ್ ಇದೆಯಲ್ಲ. ನಾನೆಲ್ಲಾರು ನಮ್ಮ ಅಪ್ಪ ಮನೆಗೆ ಹೋಗಿ ಒಂದಿನ ಉಳ್ಕೊಳಂಗಿಲ್ಲ. ಆಗ್ಲೇ ಹೋಗಿ ಕರ್ಕೊಂಡು ಓಡ್ ಬರ್ತಾರೆ. ಭಯ ಆಯ್ತದೆ ಒಬ್ನೇ ಇರಕ್ಕೆ ಅಂತವ. ಅದೇ ಎಣ್ಣೆ ಹಂಚ್ನ ಬಿಟ್ಬಿಟ್ಟು ಹೋಗೋದು. ಒಳ್ಳೆ ಇದ್ ಒಂಚೂರು. ಸರಿ ಆಯ್ತು, ಇವತ್ತಿರು. ನಾನು ನಮ್ಮ ಅಪ್ಪ ಮನೆಗೆ ಹೋಯ್ತೀನಿ. ಹಂಗ ಇವತ್ ರಜೆ ಹಾಕು. ಕೊಟ್ಬಿಟ್ಟು ಇವತ್ ನಮ್ಮ ಅಪ್ಪ ಮನೆಗೆ ಹೋಗಿ ಹೋಗ್ಬೇಡ. ಏನ್ ಎದುರಿಸ್ತಿದೀಯಾ? ಹೋಗ್ಬೇಡ, ಹೋಗ್. ನಾನೇನ್ ಎದುರಿಸ್ತಿದ್ದಿ? ಬ್ಲಾಕ್ ಮೇಲ್ ಮಾಡ್ತಿದ್ದೀಯ ಕೆಲ್ಸಕ್ಕೆ ಹೋಗಲ್ಲ ಅಂತ. ನೀನ್ ಹೋದಷ್ಟು ಬಿಟ್ರೆ ಎಷ್ಟು ನನಗೇನು? ರಜಾಗಿ ಇವತ್ತ ನಾನು ನಮ್ಮ ಅಪ್ಪ ಮನೆಗೆ ಹೋಗ್ಬರ್ತೀನಿ. ನಾನು ಏನಂದ್ರೆ ಫ್ರೆಂಡ್ಸ್, ನನ್ನ ಯಾವ ಊರಿಗೂ ಕಳ್ಸಲ್ಲ. ಯಾವ್ದಾರ ಒಂದ್ ಹಬ್ಬ ಐತೆ ಉಣ್ಮೆ ಐತೆ ಅಂದ್ರೆ ಯಾವ ಊರಿಗೂ ಕಳ್ಸಲ್ಲ. ಹೋದ್ರೆ ನಮ್ಮ ಅಪ್ಪ ಮನೆಗೆ ಹೋಗ್ಬೇಕು ಒಂದಿನಕ್ಕೆ ಅಲ್ಲೇ ಜೊತೆಲೇ ಹೇಳ್ಕೊಂಬರ್ತಾರೆ. ಇವ್ರಿಗೆ ಮಾತ್ರ ನೆಂಟ್ರುಗಳು ತುಂಬಾನೇ ಅವೆ. ಹೋಗೋದು ಉಳ್ಕೊಳ್ಳೋದು ಬರೋದು, ಹೋಗೋದು ಉಳ್ಕೊಳ್ಳೋದು ಬರೋದು. ಎದ್ದು ಹೋಗು. ನನಗೆ ನಾನಿಲ್ಲಿ ಅನಾಥ ಪಿಶಾಚಿ ಆಗಿದ್ದೀನಿ. ಹೋದ್ರೆ ನಮ್ಮ ಅಪ್ಪ ಮನೆಗೆ ಒಂದಿನ ಹೋಗ್ಬೇಕು ಬರ್ಬೇಕು ಅಷ್ಟೇ. ಇವ್ರಿಗೆ ಮಾತ್ರ ಬಂದು ಬಳಗಗಳು ಜಾಸ್ತಿ ಆಗಿ ನಂಗೆ ಅಣ್ಣಂಗೆ. ಏನ್ ಮಾತಾಡ್ಕೋ. ಏನ ಒಂದಿನ ಬಿಟ್ರೆ ಬೆಳಗ್ಗೆ ತಕ್ಕ ಕೂತಾಳೆ ರಾಮಾಯಣ. ನಾನು ಇದು ಇಂಥದ್ದು ವಿಡಿಯೋದಲ್ಲಿ ಬೈಯಂಗಿಲ್ಲ, ಅದಕ್ಕೆ ಬೈತಾ ಇಲ್ಲ ಅಷ್ಟೇ. ಬೆಳಗ್ಗೆ ಕೂತ್ರ ಆಮೇಲೆ ಕಟ್ ಮಾಡ್ಬಿಟ್ಟು ಆಮ್ಯಾಗ ಬೈತೀಯ. ಎಲ್ಲಿಗೆ ಯಾಕೆ ತಿಂಡಿ ಮಾಡೋಣ? ಹೋಗು, ಮಾಡ್ಕೊ ಹೋಗು. ರಾತ್ರಿ ನಿದ್ದೆ ಮಾಡಿಲ್ಲ, ನಿದ್ದೆ ಮಾಡ್ಬೇಕು. ಗೊಂಬೆ ಹೋಗಲ್ಲಿ ನಿಮ್ಮ ಅಪ್ಪ ಮಲ್ಗ ನೋಡೋದು. ಎಬ್ಬರಿಸ್ಕೊಂಬ, ಮುದ್ದೆ ಉಣ್ ಬಾ ಅಂತ ಎಬ್ಬರಿಸ್ಕೊಂಬಿಡೋಗು. ಮುದ್ದೆ ಉಣ್ ಬಾ ಅಂತ ಎಬ್ಬರಿಸ್ಕೊಂಬ. ಹೊಡೋಗು. ಮಟನ್ ಸಾರ್ಗೆ ಹೋಯ್ತೀಯಾ ಮುದ್ದೆ ಉಣ್ತೀಯ ಅಂತ ಕೇಳ್ಕೊಂಬೋಗು. ನಿಮ್ಮ ಅಪ್ಪನ ಹೋಗಿ ಕೇಳ್ಕೊಂಬೋಗು. ಮಟನ್ ಸಾರು ಉಣ್ತೀಯಾ? ಮಟನ್ ಸಾರ್ಗೆ ಹೋಯ್ತೀಯಾ ಇಲ್ಲ ಅಲ್ಲಿ ಮುದ್ದೆ ಉಣ್ತೀಯ ಅಂತ ಹೊಡೋ. ಕೇಳ್ಕೊಂಬ ಹೋಗು. ಮುದ್ದೆ ಉಣ್ತೀಯ ಅಂತವ ಇಲ್ವ? ಅವಳಿಗೆ ಬಿಸಿ ಬಿಸಿ ಮುದ್ದೆ. ಬೆಳಗಿಂದ ಕೈಯ ಅಂತ BP ಎಷ್ಟೈತೆ ಚೆಕ್ ಮಾಡೋಣ. ಏನು ಬೆಳಗಿಂದ ಒಂದು ಗಂಟೆ ಮನೆ ಕಳ್ಕೊಬಿಟ್ಟಿಲ್ಲ. ಕೈಯ ಅಂದ್ಬಿಟ್ಲತಿ. BP ಮಿಷಿನ್ ಇದೆ, ಕಿತ್ತು ಕೊಟ್ಟಿದ್ದಾರೆ. ನಿಮಗೂ BP ಚೆಕ್ ಮಾಡೋಣ ಬಾ. BP ಚೆಕ್ ಮಾಡೋಣ. ಇವಕ್ಕೆ 4 ಶೆಲ್ಲು, 4 ಥರ ಶೆಲ್ ಕೊಟ್ಟಿದ್ದಾರೆ. ಮುಚ್ಚಿ ಬಾಯ. ಅವನು ಚೆಕ್ ಮಾಡೋಣ. ಚೆಕ್ ಮಾಡು. ಗೊಂಬೆ ನೀನು BP ಚೆಕ್ ಮಾಡಿಸ್ಕೊತೀಯಾ? ಕರೆಕ್ಟಾಗಿ ಇಲ್ಲಿ ಬರ್ಬೇಕಿದು ಪೈಪು.
ಸುತ್ತಬಿಟ್ಟು ಸಾಂಬಾರು ಕೆಲಸಕ್ಕೆ ಟೈಮ್ ಆಯಿತು. ನಿನಗೆ ಮುದ್ದೆ ಮಾಡಬಾರ್ದಾಯ್ತು ಇವತ್ತ, ರಾತ್ರಿ ತಗ್ಲನ್ನ ಕೊಡ್ಬೇಕಾಗಿತ್ತು. ಏನು ಮಾಡ್ತೀಯಾ? ಮುದ್ದೆ ಮಾಡಿದ್ದೀನಿ. ನುಗ್ಗೆಕಾಯಿ ಹಾಲಕ್ಕಿಂತ ಎಷ್ಟು ದಿನ ಆಯ್ತಲ್ಲ? ಏನಾಗ್ಬಿಡ್ತದೆ ಇದು ಎಷ್ಟು ದಿನ ಆಯ್ತಂದ್ರೆ ನಾನೇ ತಿನ್ನಬಾರ್ದು ಅಂತ ಆಯ್ತಾ ನುಗ್ಗೆಕಾಯ? ಅಲ್ಲ ಅದು ಎಷ್ಟು ದಿನ ಆಯ್ತು ಇದು ಮಡಗಿ? ಅವಾಗ ಬಿದ್ದಿದ್ದಲ್ಲ ನಮ್ಮ ಇದರಲ್ಲಿ ಮರೆತು ಬಿದ್ದು ಮಡಗಿದೆ. ಚೆನ್ನಾಯ್ತು. ಮಾಡಬಾರ್ದಾಯ್ತು ಮುದ್ದೆಯ, ರಾತ್ರಿ ತಂಗ್ಳನ್ನ ಕೊಟ್ಕೊಳ್ತು. ಆಯ್ತು ಏನು ಮಾಡ್ತೀಯಾ? ಊಟ ಹೊರಗೆ ಶಕ್ತಿ ಬೇಕಲ್ಲ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡಿದೆ. ನೀವು ಹೋದ್ರೆ ಮುದ್ದೆ ಮಾಡ್ಕೊಟ್ಟೆ ಅಂತ ಗೊತ್ತು. ಗೊತ್ತು ಅಲ್ಲ, ನಮ್ಮ ಮುದ್ದೆ ತಿರ್ಬೇಕಲ್ಲ ಸ್ಮೆಲ್ಲು, ಅದಕ್ಕೆ ಎದ್ಕೊಂಡ್ಬಿಟ್ಟೆ. ತಿನ್ನು ಫ್ರೆಂಡ್ಸ್. ಹಾಗೇ ನಮ್ಮನೆಯವರು ಕೆಲ್ಸಕ್ಕೆ ಹೋದರು. ತಿಂಡಿ ತಿಂದುಬಿಟ್ಟು ಮುದ್ದೆ ಅನ್ನ ಸಾಂಬಾರು ನೈಟೇ ಮಾಡಿದ್ದೆ. ಅದಕ್ಕೇ ಇವತ್ತು ಬೆಳಗ್ಗೆ ಮುದ್ದೆ ಮತ್ತು ರೈಸ್ನು ಮಾಡಿದ್ದೆ. ನೈಟೇ ನಾನು ಬಟ್ಟೆಗಳನ್ನ ನೆನೆಹಾಕಿದ್ದೆ ಫ್ರೆಂಡ್ಸ್. ತುಂಬಾ ಬಟ್ಟೆ ಇದ್ದು, ಅದಕ್ಕೆ ಇವಾಗ ತೊಳೆದ್ಬಿಡೋಣ ನಾನು ತಿಂಡಿ ತಿನ್ನೋ ಅಷ್ಟರೊಳಗೆ ಅಂತ ಅಂದ್ಬಿಟ್ಟು ತೊಳೆದಿದ್ದೀನಿ. ಇನ್ನೂ ಸ್ವಲ್ಪ ತೊಳೆಯೋವಿದ್ದಾವೆ. ಏನಂತ ಅಂದರೆ ಇವಾಗ ಬಿಸಿಲಿಗೂ ಅದಕ್ಕೂ ಟೈಮ್ ಆಯ್ತಾ ತೊಳಿಬೇಕಂತ ಮನಸ್ಸೇ ಆಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಕೆಲಸಗಳೆಲ್ಲ ಬೇಗ ಮುಗಿಸ್ಕೊಂಬಿಟ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಶಾಂತಿ ಎರಡೂ ಸಿಗುತ್ತೆ. ಹೆಣ್ಮಕ್ಳಿಗೆ ಈ ಪಾತ್ರೆ ಬಟ್ಟೆ ಎರಡು ಕೆಲಸ ಬೇಗ ಮುಗಿದ್ಬಿಟ್ರೆ ಮನೆ ಕೆಲಸ ಎಲ್ಲ ಮುಗ್ದಂಗೆ. ಫ್ರೆಂಡ್ಸ್, ಏನಂದರೆ ನಮ್ಮನೆಯವರು ತಿಂಡಿ ತಿಂದು ಹೋದ್ರು. ಅವರು ತಿಂಡಿ ತಿಂದು ಹೋದಾದ್ಮೇಲೆ ಬಟ್ಟೆ ತೊಳಿತಾ ಇದ್ದೀನಿ. ನೈಟೇ ಬಟ್ಟೆ ಎಲ್ಲ ನೆನೆಹಾಕಿದ್ದೆ. ಸಖತ್ತು ಬಟ್ಟೆ ಇತ್ತು. ಏನು ಗೊತ್ತಾ, ಬಟ್ಟೆ ಈ ಪಾತ್ರೆ ಎಲ್ಲ ಬೆಳಗ್ಗೆನೆ ಬೇಗ ಕೆಲಸ ಮಾಡ್ಕೊಂಡ್ಬಿಟ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಟೈಮ್ ಆಯ್ತಾ ನಮಗೆ ಪಾತ್ರೆ ಬಟ್ಟೆ ತೊಳೆಯೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಹೌದು ಫ್ರೆಂಡ್ಸ್, ಇದಂತೂ 100% ಈ ಮಾತು ನಿಜ. ಆಮೇಲೆ ಪಾತ್ರೆಗಳಂತೂ ನೈಟೇ ವಾಶ್ ಮಾಡಿ ಇಟ್ಬಿಟ್ರೆ ಇನ್ನೂ ಏನೋ ಒಂಥರ ಮನಸ್ಸಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಮನಸ್ಸೇನೋ ಒಂಥರ ಮೈಂಡ್ ಏನೋ ಫ್ರೆಶ್ ಅಂತ ಅನ್ನಿಸ್ತಾ ಇರುತ್ತೆ. ನಾನು ಒಂದೊಂದು ಟೈಮು ನೈಟ್ ಹೊತ್ತೇ ಪಾತ್ರೆಗಳನ್ನ ವಾಶ್ ಮಾಡಿ ಇಟ್ಬಿಡ್ತೀನಿ. ಇವತ್ತು ನೈಟು ರಾತ್ರಿ ನಾನು ಒಬ್ಬಳೆಲ್ಲ ಊಟ ಮಾಡಿದ್ದು, ಹಂಗಾಗಿ ಪಾತ್ರೆಗಳು ಜಾಸ್ತಿ ಇರಲಿಲ್ಲ ಅಂತ ಅಂದ್ಬಿಟ್ಟು ತೊಳೆದಿರಲಿಲ್ಲ. ಇವಾಗ ಬಟ್ಟೆ ಎಲ್ಲ ತೊಳೆದು ಆಮೇಲೆ ಪಾತ್ರೆಗಳನ್ನ ತೊಳಿಬೇಕು. ಫ್ರೆಂಡ್ಸ್, ಏನಂದರೆ ಬಟ್ಟೆ ಎಲ್ಲ ತೊಳೆದಾಯ್ತು. ಅಯ್ಯೋ ತಡೀರಪ್ಪ. ನಮ್ಮನೆಯವರು ಇವತ್ತು ಹಸುಗಳಿಗೆ ಹುಲ್ಲೂ ಕುಯ್ದಿಲ್ಲ, ಹಂಗೆ ಹೋಗಿದ್ದಾರೆ. ಹಂಗೇ ನನ್ನ ಗಂಡ ಎಲ್ಲರೂ ಹೋಗ್ಬತ್ತಂದರೆ ಬೆಳಗ್ಗೆ ಎಷ್ಟು 6 ಗಂಟೆಲೇನೋ ಬಂದು ಹಸುಗಳನ್ನೆಲ್ಲ ಈಚೆ ಕಟ್ಬಿಟ್ಟು ಕಸ ಗುಡಿಸಿ ಮಲ್ಕೊಂಡ್ರು. ಮತ್ತೆ ತಿಂಡಿ ತಿಂದ್ಬಿಟ್ಟು ಎದ್ದು ರೈಟು. ಹಸುಗಳಿಗೆ ಹುಲ್ಲೂ ಕುಯ್ದಿಲ್ಲ, ಎಂಥದ್ದು ಇಲ್ಲ. ನಾನಿನ್ನೂ ತಿಂಡಿ ತಿಂದಿಲ್ಲ ಫ್ರೆಂಡ್ಸ್. ಬಟ್ಟೆ ಎಲ್ಲ ತೊಳೆದಿದ್ದೀನಿ. ಟೈಮ್ ಬಂದು 9:30. ಇವಾಗ ಹುಲ್ಲು ಕುಯ್ಕೊಂಡೋಗಿ ಇಷ್ಟೊತ್ತಿಗೆ ಆಲ್ರೆಡಿ ಒಸಿ ಬಿಸಿಲು ಹೊಡಿತಾ ಇಲ್ಲ. ಇಷ್ಟು ಕುಯ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಹೋಗ್ಬಿಟ್ಟು ಹುಲ್ಲಾಕಿ ನಾನೇನು ತಿಂದು ಯಾಕೋ ನೈಟಿಂದ ಸ್ವಲ್ಪ ಕೆಮ್ಮಾಗೈತೆ.
ರಾತ್ರಿ ನೀಟಾಗಿ ನಿದ್ದೆನೇ ಮಾಡಿಲ್ಲ ಫ್ರೆಂಡ್ಸ್. ತಲೆನೋವು ನೋವು ಬಂದ್ಬಿಟ್ಟೈತೆ. ಮನೇಲಿ ಯಾರು ಇದ್ದರೆ ಹಚ್ಕಟ್ಟಾಗಿ ನಿದ್ದೆ ಮಾಡ್ತೀನಿ. ಯಾರೂ ಇಲ್ಲ ಅಂತ ಅಂದರೆ ಮಧ್ಯದಲ್ಲಿ ಎಚ್ಚರಿಕೆ ಆಗ್ತಾನೇ ಇರುತ್ತೆ. ನಿದ್ದೆ ಬಾಯಿಗೆ ಸ್ವಲ್ಪ ಎಚ್ಚರಿಕೆ ಆಗ್ತಾ ಇರುತ್ತೆ. ಬೆಳಗ್ಗೆ ಹೊತ್ತು ಹೆಂಗಾರು ಟೈಮ್ ಕಳೆದ್ಬಿಡ್ತೀನಿ. ರಾತ್ರಿ ಹೊತ್ತು ಭಯ ಇಲ್ಲ ಅಂದ್ರೂ ಭಯ ಆಗುತ್ತೆ. ಎಷ್ಟೇ ಧೈರ್ಯವಾಗಿರ್ತೀನಿ ಅಂತ ಅಂದ್ರೂ ಭಯ ಆಗ್ತಾನೇ ಇರುತ್ತೆ. ಇಲ್ಲೂ ಯಾಕಂಡೆ ಬಿಡ್ತಾಳೆ ಇವಳು. ಹಾಕ್ತೀನಿ ರೀ ಎಲ್ಲರಿಗೂ. ಈ ಸೈಡ್ ಇರು ಹಾಕೋವರ್ಗು ಹೆಂಗೆ ಹಾಕ್ತಾರೆ ನೋಡು. ಬಾ ನೀನು ಈ ಕಡೆ ಬಾ ನೀನು ಇಲ್ಲಿ ಬಾ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೈಟು ತಲೆನೋವಿಗೆ ರಾತ್ರಿ ಹರಳೆಣ್ಣೆ ತಿಕ್ಕಿದ್ದೆ. ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಅಷ್ಟೊಂದು ಬಟ್ಟೆ ಇತ್ತು ಎಲ್ಲ ತೊಳೆದಿರ್ತೀನಿ. ಹಾಗೆಯೇ ನಮ್ಮನೆ ಫಂಕ್ಷನ್ಗೆ ಹೋಗಿದ್ರಲ್ಲ ಒಂದು ಸ್ವಲ್ಪ ವಿಡಿಯೋನ ಹಾಗೆ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್. ಗೋವಿಂದ 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 ಮಂಜುಳಕ್ಕ ನಾಗಕ್ಕ ತಂದೆ ಇಲ್ಲಪ್ಪ ನೀನು ಮತ್ತೆಲ್ಲ ಇಲ್ವಲ್ಲ. ಯಾವ್ದೇ ಬಂದವರಿಗೆ ಇಲ್ಲಿ ಇಟ್ಟಿರ್ತೀನಿ. ಕಾಣ್ತದೆ ಬಿಡು ಅಲ್ಲಿ ಕೆಂಪನ್ ಕಾಣ್ತೈತೆ.